ಸ್ನೇಹಿತರೆ ನೋಡಿ, ಇವತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಒಂದು ಫ್ರೈಡ್ ರೈಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾವು ಸ್ಟವ್ನ ಹಚ್ಕೋಬೇಕಾಗುತ್ತೆ. ನೋಡಿ, ಹಚ್ಕೊಂಡಿದ ನಂತರ ನೀವು ಬಾಣಲೆನ ಇಡಬೇಕಾಗುತ್ತೆ. ಸ್ನೇಹಿತರೆ, ಸ್ವಲ್ಪ ನೋಡಿ, ಅದರಲ್ಲಿ ಏನಾದರೂ ನೀರಿನ ಅಂಶ ಇದ್ದರೆ ಅದೆಲ್ಲ ಹೋಗೋ ಥರ ಮಾಡಾದ್ಮೇಲೆ ಎಣ್ಣೆನ ಹಾಕ್ಕೊಬೇಕಾಗುತ್ತೆ. ನಿಮ್ಮ ಮನೆಗೆ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ಬೇಕು ಅಷ್ಟನ್ನು ನೀವು ನೋಡಿಕೊಂಡು ಹಾಕ್ಕೊಡಿ, ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಎಣ್ಣೆ ಕಾಯ್ತಿದ್ದಂಗೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆನೇ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸೋಂಪು ಮತ್ತು ಜೀರಿಗೆ ಮತ್ತು ಕಸೂರಿ ಮೇಥಿನ ಸ್ವಲ್ಪ ನಾನು ತೊಗೊಂಡಿದ್ದೀನಿ. ಅದು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಬೇಕು. ನೋಡಿ ನೋಡಿ, ಇದು ಹಾಕ್ತಿದ್ದಂಗೆನೇ ಅದೊಂದು ಸ್ವಲ್ಪ ಚಟಪಟ ಅಂತಿದ್ದಂಗೆನೇ ನೀವು ಏನು ಮಾಡಬೇಕು ಅಂದರೆ ನೋಡಿ, ಕಸೂರಿ ಮೇಥಿ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ಸಮಯದಲ್ಲೇ ನೀವು ಏನು ಮಾಡಬೇಕು ಅಂದರೆ ಸ್ವಲ್ಪ ನೀವು ಹಸಿಮೆಣ್ಸಿನ್ಕಾಯಿನ ಹಾಕಬೇಕಾಗುತ್ತೆ. ಮುಖಕ್ಕೆ ಕುಡಿಯುತ್ತೆ, ಸ್ವಲ್ಪ ನೋಡಿ ಹಾಕೊಳ್ಳಿ. ಕಡಿಮೆ ಉರಿಲಿ ಇಟ್ಕೊಳ್ಳಿ. ಅದಾದಮೇಲೆ ಏನು ಮಾಡಬೇಕು ಅಂದರೆ ಕರ್ಬೇವು ಸೊಪ್ಪನ್ನ ಹಾಕಬೇಕಾಗುತ್ತೆ. ಸ್ವಲ್ಪ ನೋಡಿ, ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ಮೇಲೆ ಏನು ಮಾಡಬೇಕು ಅಂದರೆ ನೋಡಿ, ಈರುಳ್ಳಿ ಇರುತ್ತಲ್ಲ ಅದನ್ನು ನೀವು ಹಾಕಬೇಕಾಗುತ್ತೆ. ನೋಡಿ, ತುಂಬ ಫಾಸ್ಟಾಗಿ ಮಾಡ್ಕೊಬೋದು ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಸಾಸ್ಗಳೆಲ್ಲ ಬೇಕಾಗಿರಲ್ಲ. ಯಾಕಂದರೆ ಕ್ವಿಕ್ಕಾಗಿ ಏನಾದರೂ ತಿನ್ನಬೇಕು ಅಂತಾಗ, ಜ್ವರ ಬಂದಾಗ, ಬಾಯೆಲ್ಲ ಕೆಟ್ಟಿದೆ ಅಂತ ಅನ್ನಿಸ್ದಾಗ, ಅಥವಾ ಅನ್ನ ಜಾಸ್ತಿ ಮನೇಲಿ ಉಳ್ಕೊಂಡಾಗ ಅದನ್ನು ವೇಸ್ಟ್ ಮಾಡೋದು ಬದಲು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾಡಿಕೊಡ್ಬೋದು. ಮತ್ತು ಸಂಜೆ ಟೈಮಲ್ಲೂ ಸಹ ಮಕ್ಕಳಿಗೆ ಇದನ್ನೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡ್ತಾರೆ ಗೊತ್ತಾ, ಅದೇ ಥರನೇ ಇರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಡಿ. ನೋಡಿ, ಈರುಳ್ಳಿ ಹಾಕ್ತಿದ್ದಂಗೆನೇ ನಾನು ಸ್ವಲ್ಪ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕಾಗುತ್ತೆ. ನಾನು ಜಜ್ಕೊಂಡಿದ್ದೀನಿ, ಫ್ರೆಶ್ ಆಗಿ ಮಾಡ್ಬೋದು ಸ್ನೇಹಿತರೆ. ಯಾವಾಗಲೂ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಕೈಯಲ್ಲಿ ಕುಟಾಣಿಯಿಂದ ಕುಟ್ಟಿ ನೀವು ಹಾಕಿದಾಗ ಆ ಟೇಸ್ಟು ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನೀವು ಹಾಕ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಬೇಯಬೇಕದು, ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇರುತ್ತೆ. ನೋಡಿ, ಎಷ್ಟು ಘಮ ಘಮ ಅಂತಿದೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಮಾಡ್ಕೊಂಡಾಗ ಎಷ್ಟು ರುಚಿ ಇರುತ್ತೆ ಅಂದರೆ ನೀವೇ ನನಗೆ ಒಂದ್ಸರಿ ಹೇಳ್ಬೋದು, ಶ್ವೇತು ತುಂಬ ಚೆನ್ನಾಗಿತ್ತು ಅಂತ. ನೋಡಿ, ಈ ರೀತಿ ನೀವು ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲಿ. ನೋಡಿ, ಈ ರೀತಿ ಕಾಣಿಸ್ತಿದೆಯಾ? ಚೆನ್ನಾಗಿ ಈರುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕೆ ತಿರುಗಬೇಕು. ಆ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬೇಯಲಿ ಇಲ್ಲ. ನೋಡಿ, ಕೆಲವೊಬ್ಬರು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಯಿಸೋದಿಲ್ಲ, ಅಂದರೆ ಅವ್ರಿಗೆ ಅದೇ ಥರ ತಿನ್ನಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಮ ಇಷ್ಟ, ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಅದಕ್ಕೆ ನೀವು ಅದನ್ನು ಸ್ವಲ್ಪ ಬೇಯಿಸ್ಕೊಬೇಕಾಗುತ್ತೆ. ಈ ಹಂತದಲ್ಲಿ ನೀವು ಸಿಂಕ್ನ ನೀವು ಕಡಿಮೆ ಉರಿನ ನೀವು ಮಾಡಿಕೊಂಡು, ನೋಡಿ ಕಾಣಿಸ್ತಿದೆಯಾ, ತುಂಬ ಕಡಿಮೆ ಉರಿ ಇಟ್ಕೊಬೇಕು. ಯಾಕಂದರೆ ಸೀದೋಗ್ಬಿಡುತ್ತೆ. ಆ ಪ್ರಮಾಣದಲ್ಲಿ ನೀವು ಕಡಿಮೆ ಉರಿ ಇಟ್ಕೊಂಡು ಇವಾಗ ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಾ, ಇವಾಗ ನೀವು ಸ್ವಲ್ಪ ನೋಡಿ, ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆ ಇವಾಗಲೇ ಹಾಕ್ತೀನಿ ಅಂದರೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದಾಗ ಅದು ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇವಾಗಲೇ ಹಾಕ್ಕೊಳ್ತೀನಿ, ಸರಿನಾ? ನೋಡಿ, ಅದು ಹಾಕಿದ್ಮೇಲೆ ಸ್ವಲ್ಪ ನೀವು ನೋಡಿ ತಳ ಹಿಡಿಯುತ್ತೆ ಸ್ವಲ್ಪ. ಯಾಕಂದರೆ ಇದೆಲ್ಲ ಫ್ರೈಡ್ ರೈಸ್ ಮಾಡಬೇಕು ಅಂದಾಗ ಸ್ವಲ್ಪ ತಳ ಹಿಡಿತಾ ಇರುತ್ತೆ. ಅದು ನೋಡ್ಕೊಬೇಕು ನೀವು. ಅದರಲ್ಲಿ ಕಬ್ಬಿಣದ ಬಾಂಡ್ಲೆಗಳಲ್ಲಿ ಮಾಡಿದಾಗ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಆದಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ, ರೈಸ್ ಮಾಡಿರ್ತೀರಲ್ವಾ, ನೋಡಿ ನಿಮಗೆ ನಿಮ್ಮ ಮನೆಗೆ ಎಷ್ಟು ಪ್ರಮಾಣದಲ್ಲಿ ರೈಸ್ ಬೇಕೋ ಅಷ್ಟನ್ನು ನೀವು ಇಲ್ಲಿ ಅನ್ನನ ಹುರ್ಕೊಬೇಕಾಗುತ್ತೆ.
ನೋಡಿ ಬಿಸಿ ಬಿಸಿ ಅನ್ನ. ನಿಮಗೆ ಎಷ್ಟು ಪ್ರಮಾಣಕ್ಕೆ ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ ನೋಡಿಕೊಂಡು ಅಷ್ಟನ್ನು ನೀವು ರೈಸ್ನ ಹಾಕ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ. ಇವಾಗ ನೀವು ರೈಸ್ನ ನೋಡಿ ನೋಡ್ಕೊಬೇಕು, ಆ ಒಗ್ಗರಣೆಗೆ ಎಷ್ಟು ಅದಕ್ಕೆ ಹೊಂದ್ಕೊಳ್ಳುತ್ತೋ ಅಂತ ನೀವು ನೋಡ್ಕೊಬೇಕಾಗುತ್ತೆ. ಅನ್ನನ ನೋಡಿ ಎಷ್ಟು ಹೊಂದ್ಕೊಳ್ಳುತ್ತೆ ಅಂತ. ಇವಾಗ ಇನ್ನೂ ಸ್ವಲ್ಪ ಬೇಕು ಅನಿಸುತ್ತೆ ನೋಡಿ, ಆವಾಗ ನೀವು ಇನ್ನೂ ಸ್ವಲ್ಪ ರೈಸ್ನ ಹಾಕ್ಕೊಬೋದು. ನೋಡಿ ಈಗ ನೀವು ಏನು ಮಾಡಬೇಕು ಅಂದರೆ ಈ ಹಂತದಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಕೈ ಆಡ್ತಾ ಏನು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ನಾನು ಅರಿಶಿಣ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು ಮತ್ತು ಯಾವುದು ಫ್ರೈಡ್ ರೈಸ್ ಮಸಾಲನ ನಾನು ತೊಗೊಂಡಿದ್ದೀನಿ. ಇಷ್ಟನ್ನು ನೀವು ಬೆರೆಸಿ ಇದಕ್ಕೆ ಸುರಿಬೇಕಾಗುತ್ತೆ. ನೋಡಿ ಕಾಣಿಸ್ತಿದೆಯಾ? ನೋಡಿ ಈ ರೀತಿ ನೀವು ಸುರಿದಾದ್ಮೇಲೆ ಎಲ್ಲನೂ ಕವರ್ ಮಾಡ್ಕೊಬೇಕು. ನೋಡಿ ಈ ರೀತಿ ಕಾಣಿಸ್ತಿದೆಯಾ ಸ್ನೇಹಿತರೆ? ನೋಡಿ ಈ ರೀತಿ ಚೆನ್ನಾಗಿ ಉರಿಬೇಕು, ಎಲ್ಲ ಮಿಕ್ಸ್ ಮಾಡಬೇಕು ಸ್ನೇಹಿತರೆ, ಫುಲ್ಲು ಬೆರಿಬೇಕದು. ನೋಡಿ ಈ ರೀತಿ ಇದನ್ನು ಹಿಂಗೆ ಇಟ್ಕೊಂಡು ಕೈಯಲ್ಲಿ ನೋಡಿ ಕಾಣಿಸ್ತಿದೆಯಾ? ನೋಡಿ ಎಲ್ಲ ಬೆರೆಸ್ಬೇಕು ಚೆನ್ನಾಗಿ. ಯಾವುದೇ ರೀತಿ ಸಾಸ್ಗಳು ಏನೂ ಆಗ್ದೆಲ್ಲ ಇದ್ರೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ನೋಡಬೇಕು. ನೋಡಿ ಈ ಪ್ರಮಾಣದಲ್ಲಿ ನೀವು ಹಾಕಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಹಾಕಬೇಕಾಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ, ಆದ್ರೂ ಇನ್ನೂ ಸ್ವಲ್ಪ ಹಾಕ್ತೀನಿ. ನೋಡಿ ನಿಮಗೆ ಎಷ್ಟು ಬೇಕೋ ನಿಮ್ಮ ಮನೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಹಾಕಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇವಾಗ ನೀವು ಚೆನ್ನಾಗಿ ಕೈ ಆಡಬೇಕು. ನೋಡಿ ಈ ರೀತಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟೇ ಈ ಫ್ರೈಡ್ ರೈಸ್ದು. ಇಲ್ಲಿ ನೀವು ಬೇಕಾದರೆ ನೀವು ಸಾಸ್ ಉಪಯೋಗಿಸ್ಕೊತೀವಿ ಅಂತ ಅಂದರೆ ಖಂಡಿತವಾಗಿ ನೀವು ಸಾಸ್ ಕೂಡ ಉಪಯೋಗಿಸ್ಬೋದು. ಆದರೆ ನಾನೇನಂದರೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋದನ್ನ ಇಲ್ಲಿ ತೋರಿಸ್ತಿದ್ದೀನಿ. ಮತ್ತು ಸಾಸ್ಗಳನ್ನೆಲ್ಲ ಬಳಸ್ಕೊಂಡು ಮಾಡೋ ಅಂಥದ್ದನ್ನು ನಾನು ಮುಂದಿಂದು ಎಪಿಸೋಡಲ್ಲಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ ಯಾವ ರೀತಿ ಆಗಿದೆ ಅಂತ, ಎಷ್ಟು ಘಮ ಘಮ ಅಂತಿದೆ ನೋಡಿ. ಈ ರೀತಿ ಇರುತ್ತೆ ಫ್ರೈಡ್ ರೈಸ್. ಕಾಣಿಸ್ತಿದೆಯಾ ಸ್ನೇಹಿತರೆ? ಚೆನ್ನಾಗಿ ಬೆರೆಸ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬೆರೆಸ್ಬಿಟ್ರೆ ಚೆನ್ನಾಗಿ ಎಣ್ಣೆಲಿ ಹುರಿದ್ರೆ ರೆಡಿ ಆಯಿತು ಸ್ನೇಹಿತರೆ. ಇಷ್ಟೇ ಈ ಫ್ರೈಡ್ ರೈಸ್ದು. ನೋಡಿ ಇಷ್ಟೇ ಕಾಣಿಸ್ತಿದೆಯಾ? ನೋಡಿ ಇದನ್ನು ನಿಂಬೆ ರಸದ ಜೊತೆ ನೀವು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಇಷ್ಟೇ ಸ್ನೇಹಿತರೆ. ಆ ನಂತರ ಉರಿನ ನೀವು ಆಫ್ ಮಾಡಬೇಕಾಗುತ್ತೆ. ಇಷ್ಟೇ. ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ನೋಡಿ ಸ್ನೇಹಿತರೆ. ಅಂದರೆ ನೀವು ಯಾವುದೇ ಒಂದು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಸ್ನೇಹಿತರೆ. ನೋಡಿ ಕಾಣಿಸ್ತಿದೆಯಾ? ಈ ರೀತಿ ಇರುತ್ತೆ. ಅನ್ನ ಯಾವಾಗಲೂ ಅಷ್ಟೇ ಫ್ರೈಡ್ ರೈಸ್ ಮಾಡಬೇಕು ಅನ್ನುವಾಗ ಉಡುಗುಡಿಯಾಗಿರಬೇಕು. ಅನ್ನ ನೀವು ಎಷ್ಟು ಉಡುಗುಡಿಯಾಗಿ ಮಾಡ್ಕೊತೀರೋ ಅಷ್ಟು ಟೇಸ್ಟ್ ಇರುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಕ್ಕೆ ನೋಡಿ ಘಮ ಘಮ ಅಂತಿದೆ. ನೀವು ಮಾಡಿದಾಗ ಗೊತ್ತಾಗುತ್ತೆ. ಮಕ್ಳಿಗೆ ಈ ರೀತಿ ಮಾಡಿಕೊಡಿ. ಯಾಕಂದರೆ ಮಕ್ಕಳು ಎಲ್ಲ ಟೈಮಲ್ಲೂ ರೆಸ್ಟೋರೆಂಟ್ಗೆಲ್ಲ ಹೋಗಿ ದುಡ್ಡನ್ನು ಸಾನೆ ಖರ್ಚು ಮಾಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲಿ ಇದನ್ನು ಮಕ್ಕಳಿಗೆ ಮಾಡಿಕೊಡ್ಬೋದು. ಮತ್ತು ನೀವು ಸಹ ಸಂಜೆ ಟೈಮಲ್ಲಿ ಇದನ್ನು ಮಾಡಿ ತಿನ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ಈ ಮಾಹಿತಿ ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.